ನಮಸ್ಕಾರ. ಮತ್ತೊಂದು ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಚಾರ. ಈ ವಿಡಿಯೋದಲ್ಲಿ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಇದ್ದರೆ ಏನಕ್ಕೆ ಮನೆ ಮುಂದೆಗೆಲ್ಲ ಆರೋಗ್ಯ ಹದಗೆಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾರ್ತ್ ಈಸ್ಟ್ಗೆ ಸೂರ್ಯನ ಬಲಿಷ್ಠವಾದ ಕಿರಣಗಳು, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂತಹ ಕಿರಣಗಳು ನೇರವಾಗಿ ಬೀಳುತ್ತೆ. ಅಲ್ಲಿ ಏನಾದರೂ ಟಾಯ್ಲೆಟ್ ಇದ್ದರೆ ಅಲ್ಲಿಯ ಬ್ಯಾಕ್ಟೀರಿಯಾಗಳೆಲ್ಲ ಗಾಳಿಯ ಮುಖಾಂತರ ಇಡೀ ಮನೆಯನ್ನು ಆವರಿಸ್ಬಿಡ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು ನಮಗೆ ಸ್ವಲ್ಪ ಆರೋಗ್ಯವನ್ನು ಹದಗೆಡಿಸೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ಗಳನ್ನು ಇಡಬೇಡಿ. ಅಲ್ಲಿ ದೇವರ ಮನೆ ಈ ಥರದನ್ನು ಇಟ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದರೆ, ಕರ್ಪೂರ ಇಟ್ಟಿರ್ತೀರ, ಅಲ್ಲಿಗೆ ಸೂರ್ಯನ ಕಿರಣಗಳು ಬಂದು ಅದು ಇಡೀ ಮನೆಯನ್ನು ಆವರಿಸುವಂತೆ ಮಾಡುತ್ತೆ. ಕಂಪ್ಲೀಟ್ ಮನೆ ಒಂಥರ ಸುಗಂಧಮಯವಾಗಿರುತ್ತೆ. ಹಾಗಾಗಿ ಅಲ್ಲಿ ದೇವರ ಮನೆ ಇರಬೇಕು, ಕರ್ಪೂರ ಪೂಜೆ ಪುನಸ್ಕಾರಗಳು ನಡೀತಾ ಇರಬೇಕು. ಹಾಗೆ ಸೂರ್ಯನ ಬಲಿಷ್ಠವಾದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂತಹ UV ರೇಸ್ ಅಲ್ಲಿಗೆ ಬಿದ್ದಾಗ ಬ್ಯಾಕ್ಟೀರಿಯಾಗಳು ಸರ್ವನಾಶ ಆಗುತ್ತೆ. ನಮ್ಮ ಆರೋಗ್ಯ ಆಟೋಮೆಟಿಕ್ಲಿ ವೃದ್ಧಿ ಆಗುತ್ತೆ. ಇದು ಸೈಂಟಿಫಿಕ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ವಾಸ್ತು ಅಂದರೆ ಈ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದರ ಅನುಭವವನ್ನು ನೀವು ಪಡ್ಕೊಳ್ಳೋಕೆ ಸಾಧ್ಯ. ಸೊ ಒಂದಷ್ಟು ಕರೆಕ್ಷನ್ಸ್ಗಳನ್ನು ಮಾಡ್ಕೋಬೇಕು. ಆ ಥರ ವಾಸ್ತುವಲ್ಲಿ ಕರೆಕ್ಷನ್ನ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಯಾವ್ಯಾವ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ. ಇದರ ಜೊತೆಗೆ ನಿಮ್ಮ ಜಾತಕದ ದೋಷವೂ ಕಡಿಮೆ ಆಗುತ್ತೆ. ವಾಸ್ತುವನ್ನು ಸರಿ ಮಾಡಿಕೊಂಡ್ರೆ ನಿಮ್ಮ ಜಾತಕದಲ್ಲಿ ದೋಷಗಳಿರ್ತದಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಜಾತಕ ದೋಷ ಇರುತ್ತೆ, ಜೊತೆಗೆ ವಾಸ್ತು ದೋಷವು ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಸಮಸ್ಯೆಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಸೊ ಹಾಗಾಗಿ ಒಂದೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.